ಸಾಯಿರಾಮ್. ಪ್ರೇಮ ಸ್ವರೂಪಿಯೂ ಸರ್ವಾಂತರ್ಯಾಮಿಯೂ ಆದ ಭಗವಾನ್ ಬಾಬಾರವರ ಚರಣ ಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವೇದಿಕೆಯಲ್ಲಿ ಆಸೀನರಾದ ಗಣ್ಯರಿಗೆ ಹಾಗೂ ಉಪಸ್ಥಿತರಿದ್ದ ಸದ್ಭಕ್ತರಿಗೆ ವಂದಿಸುತ್ತಾ, ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಛತ್ರಕೂರ್ವೆಯ 37ನೇ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಸಮಿತಿಯ ವಾರ್ಷಿಕ ವರದಿಯನ್ನು ದೃಶ್ಯದ ಮೂಲಕ ಸಾದರಪಡಿಸಲು ಹರ್ಷಿಸುತ್ತಿದ್ದೇವೆ. ನಮ್ಮ ಸಮಿತಿಯು 1989ರಲ್ಲಿ ಶ್ರೀ ಸತ್ಯಸಾಯಿ ಭಜನಾ ಮಂಡಳಿ ಎಂಬ ಹೆಸರಿನಿಂದ ಅಧಿಕೃತವಾಗಿ ಪ್ರಾರಂಭವಾಗಿ ಕಳೆದ 12 ವರ್ಷಗಳಿಂದ ಸಮಿತಿಯಾಗಿ ಸಕ್ರಿಯವಾಗಿ ಸಾಯಿ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು 37 ವರ್ಷಗಳನ್ನು ಪೂರೈಸಿದೆ. ನಮ್ಮ ಸಮಿತಿಯ ಕಾರ್ಯಚಟುವಟಿಕೆಗಳು ಇಂತಿವೆ. ಪ್ರತಿ ಶನಿವಾರ ಹಾಗೂ ವಿಶೇಷ ದಿನಗಳಲ್ಲಿ ಬೆಳಿಗ್ಗೆ 5:20 ಗಂಟೆಯಿಂದ 6 ಗಂಟೆಯವರೆಗೆ ಓಂಕಾರ, ಸುಪ್ರಭಾತ ಮತ್ತು ಗ್ರಾಮ ಸಂಕೀರ್ತನೆ, ಸಂಜೆ 6ರಿಂದ 7ರವರೆಗೆ ರುದ್ರಪಠಣ ಮತ್ತು ಭಜನೆ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ದಿನಾಂಕ 9ನೇ ಫೆಬ್ರವರಿ 2025ರಂದು ಸ್ವಾಮಿಯ ಶತದಿನೋತ್ಸವದ ಅಂಗವಾಗಿ ನಮ್ಮ ಮಂದಿರದಲ್ಲಿ 108 ಶತಾಮೃತ ಕಳಶ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಅಂದು ಮಿರ್ಜಾನದ ಶ್ರೀಧರ ಆಶ್ರಮದಿಂದ 100 ಸದ್ಭಕ್ತರು ಬೈಕ್ ರ್ಯಾಲಿಯೊಂದಿಗೆ ಸ್ವಾಮಿ ಸಂದೇಶಗಳ ಭಿತ್ತಿಪತ್ರವನ್ನು ಪ್ರದರ್ಶಿಸುತ್ತಾ ಮಹಿಳೆಯರ ಕೊಂಬ ಸ್ವಾಗತದೊಂದಿಗೆ ಊರನ್ನು ಪ್ರವೇಶಿಸಲಾಯಿತು. ಅಂದು ಅರ್ಹ 108 ಫಲಾನುಭವಿಗಳನ್ನು ನಮ್ಮ ತಾಲೂಕಿನ ಗ್ರಾಮಗಳಾದ ಕಾಗಾಲ್, ದಿವಗಿ, ತಾರಿಬಾಗಿಲ್, ನಾಗೂರು, ಮಿರ್ಜಾನ್ ಮತ್ತು ಕೋಡ್ಕಣಿಯಿಂದ ಬರಮಾಡಿಕೊಂಡು ಗೌರವದಿಂದ ಅಮೃತ ಕಲಶ ವಿತರಣೆ ಮಾಡಿ ಬೀಳ್ಕೊಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಾದ ಶ್ರೀ ರಾಮದಾಸ್ ಆಚಾರಿ, ಶ್ರೀ ಜಗನ್ನಾಥ್ ನಾಡಿಗೇರ್ ರಾಜ್ಯ ಸಂಯೋಜಕರು ಎಜುಕೇರ್ ಹಾಗೂ ರಾಜ್ಯ ಯುವ ಸಂಯೋಜಕರಾದ ಶ್ರೀ ವೆಂಕಟೇಶ್ ಬಡಿಗೇರ್ ಉಪಸ್ಥಿತರಿದ್ದರು. ಈ ಸಮಯವನ್ನು ಸ್ಮರಿಸುತ್ತಾ ನಮ್ಮ ಕಾರ್ಯಚಟುವಟಿಕೆಗಳನ್ನು ಸಾದರಪಡಿಸುತ್ತಿದ್ದೇವೆ. ದಿನಾಂಕ 16ನೇ ಫೆಬ್ರವರಿಯಲ್ಲಿ ಮುರುಡೇಶ್ವರದಲ್ಲಿ ನಡೆದ ವೇದವಂದನಂ ಕಾರ್ಯಕ್ರಮ ಮತ್ತು ಕುಂದಾಪುರದ ಮೂಡಗಲ್ಲು ಕೇಶವನಾಥೇಶ್ವರ ದೇವಾಲಯ ಹಾಗೂ ಪುರಾಣ ಪ್ರಸಿದ್ಧ ಯಾಣದ ಭೈರವೇಶ್ವರ ಕ್ಷೇತ್ರದಲ್ಲಿ ನಡೆದ ವೇದವಂದನಂ ಕಾರ್ಯಕ್ರಮದಲ್ಲಿ ನಮ್ಮ ಸಮಿತಿಯ ಮಹಿಳಾ ಮತ್ತು ಪುರುಷ ಸದಸ್ಯರು ಭಾಗವಹಿಸಿ ಪ್ರಯೋಜನವನ್ನು ಪಡೆದುಕೊಂಡರು. ದಿನಾಂಕ 22ನೇ ಫೆಬ್ರವರಿ 2025ರಂದು ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯ ಮಿರ್ಜಾನ್ ಇದರ ಭಜನಾ ಸಪ್ತಾಹದಲ್ಲಿ ಭಜನಾ ಕಾರ್ಯಕ್ರಮ, ದಿನಾಂಕ 19ನೇ ಫೆಬ್ರವರಿ 2025ರಂದು ಮುಗ್ವೇಕಾನಿನ ನಾಗಚೌಡೇಶ್ವರಿ ದೇವಾಲಯ, ದಿನಾಂಕ 7ನೇ ಮಾರ್ಚ್ 2025ರಂದು ಪಡುವಣಿಯ ಜ್ಯೇಷ್ಠಪುರದ ಅಮ್ಮನವರ ದೇವಾಲಯ, ದಿನಾಂಕ 13ನೇ ಏಪ್ರಿಲ್ 2025ರಂದು ಶ್ರೀ ಕಡದ ಕಲ್ಯಾಣಿ ಮಹಾಸತಿ ದೇವಾಲಯ ಮತ್ತು ಊರಿನ ಜಟಕೇಶ್ವರ ದೇವಾಲಯಗಳಲ್ಲಿ ಭಜನಾ ಕಾರ್ಯಕ್ರಮ ನಡೆಸಲಾಯಿತು. ದಿನಾಂಕ 26ನೇ ಫೆಬ್ರವರಿ 2025ರಂದು ಮಹಾಶಿವರಾತ್ರಿ ನಿಮಿತ್ತ ವೇದ ಪಠನೆಯೊಂದಿಗೆ 12 ತಾಸುಗಳ ಅಹೋರಾತ್ರಿ ಭಜನೆ ಮತ್ತು ನವೆಂಬರ್ ಜಾಗತಿಕ ಅಖಂಡ ಭಜನೆಯ ಅಂಗವಾಗಿ 24 ತಾಸುಗಳ ಭಜನಾ ಕಾರ್ಯಕ್ರಮ ನಡೆಸಲಾಯಿತು. ದಿನಾಂಕ 19ನೇ ಮಾರ್ಚ್ 2025ರಂದು ಜಿಲ್ಲಾ ಮಟ್ಟದ ಕುಮಟಾ, ಹೊನ್ನಾವರ, ಭಟ್ಕಳ ತಾಲೂಕುಗಳ ಪದಾಧಿಕಾರಿಗಳ ಸಭೆ ನಡೆಸಲಾಯಿತು. ಈ ಸಭೆಯಲ್ಲಿ ಜಿಲ್ಲಾಧ್ಯಕ್ಷರ ಉಪಸ್ಥಿತಿಯಲ್ಲಿ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಮತ್ತು ಸಮಿತಿ, ಭಜನಾ ಮಂಡಳಿಗಳ ಸಂಚಾಲಕರು ಭಾಗವಹಿಸಿದ್ದರು. ದಿನಾಂಕ 24ನೇ ಏಪ್ರಿಲ್ 2025ರಂದು ಸ್ವಾಮಿಯ ಆರಾಧನಾ ಮಹೋತ್ಸವದ ಅಂಗವಾಗಿ ಬೆಳಗ್ಗಿನ ಭಜನೆಯ ನಂತರ ಮಧ್ಯಾಹ್ನ 12 ಗಂಟೆಯಿಂದ ಹತ್ತಿರದ ತಂಡ್ರಕುಳಿ ಗ್ರಾಮದಲ್ಲಿ 113 ಮನೆಗಳಿಗೆ ಪಲಾವ್ ಪ್ಯಾಕೆಟ್ಗಳನ್ನು ವಿತರಿಸಲಾಯಿತು. ಸಂಜೆ 6 ಗಂಟೆಯಿಂದ ರುದ್ರಪಠಣ, ಅಷ್ಟೋತ್ತರ ಶತನಾಮಾವಳಿ ಅರ್ಚನೆಯನ್ನು ಮಾಡಿ ಭಜನೆ ನಡೆಸಲಾಯಿತು. ನಂತರ ಅನ್ನ ಸಂತರ್ಪಣೆ ನೆರವೇರಿಸಲಾಯಿತು. ದಿನಾಂಕ 12ನೇ ಮೇ 2025ರಂದು ಮಿರ್ಜಾನ್ ಶಾಂತಿಕಾ ಪರಮೇಶ್ವರಿ ದೇವಾಲಯದ ಬಂಡಿ ಹಬ್ಬದ ಅಂಗವಾಗಿ ಜಾತ್ರೆಗೆ ಬಂದ ಯಾತ್ರಾರ್ಥಿಗಳಿಗೆ ಉಚಿತ ಮಜ್ಜಿಗೆ ವಿತರಣೆ ಮಾಡಲಾಯಿತು. ಸುಮಾರು
900 ಜನರು ಈ ಪ್ರಯೋಜನ ಪಡೆದುಕೊಂಡರು. ದಿನಾಂಕ 12 ಮೇ 2025ರಂದು ಪುಟ್ಟಪರ್ತಿಯಲ್ಲಿ ನಡೆದ ಸಾಮೂಹಿಕ ಉಪನಯನ ಕಾರ್ಯಕ್ರಮದಲ್ಲಿ ನಮ್ಮೂರಿನ 4 ವಟುಗಳು ಸ್ವಾಮಿಯ ಸನ್ನಿಧಿಯಲ್ಲಿ ಅನುಗ್ರಹ ಪಡೆದುಕೊಂಡರು. ದಿನಾಂಕ 26 ಮೇ 2025ರಂದು ಊರಿನ ಜಟಕೇಶ್ವರ ದೇವಾಲಯದಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ 12:30 ಗಂಟೆಯವರೆಗೆ ಏಕಾದಶ ರುದ್ರಪಠಣ ನಡೆಸಲಾಯಿತು. ದುರ್ಗಾ ಸೂಕ್ತ ಮತ್ತು ಗಣಪತಿ ಅಥರ್ವ ಶೀರ್ಷ ಮತ್ತು ಲಿಂಗಾಷ್ಟಕವನ್ನು ಸನ್ನಿಧಿಯಲ್ಲಿ ಅರ್ಪಿಸಲಾಯಿತು. ದಿನಾಂಕ 22 ಜೂನ್ 2025ರಂದು ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಕುಮಟಾ ತಾಲೂಕಿನ ಸಮಿತಿ ಭಜನಾ ಮಂಡಳಿಗಳ ಸಹಕಾರದೊಂದಿಗೆ ಯಲವಳ್ಳಿಯಲ್ಲಿ ಪ್ರೇಮತರು ಗಿಡ ನೆಡಲಾಯಿತು. ದಿನಾಂಕ 30 ಮಾರ್ಚ್ 2025ರಂದು ಯುಗಾದಿಯಂದು ನಮ್ಮ ಸಂಸ್ಥೆಯ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾಗಿದ್ದ ವಿ ಪಾತರ್ಪೇಕರ್ರವರು ನಿಧನರಾದ ಹಿನ್ನೆಲೆಯಲ್ಲಿ ಅವರಿಗೆ ನಮ್ಮ ಸಮಿತಿಯ ಪರವಾಗಿ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ದಿನಾಂಕ 1 ಮಾರ್ಚ್ 2025ರಿಂದ ನಮ್ಮ ಸಮಿತಿಯಿಂದ ಪ್ರತಿದಿನ 5 ಫುಡ್ ಪ್ಯಾಕೆಟ್ನಂತೆ ನಿತ್ಯ ನಾರಾಯಣ ಸೇವೆಯ ರೂಪದಲ್ಲಿ ಫಲಾನುಭವಿಗಳಿಗೆ ವಿತರಿಸಲಾಗುತ್ತಿದ್ದು, ಈ ಸತ್ಕಾರ್ಯದಲ್ಲಿ ಸಮಿತಿಯ ಹಾಗೂ ಆಸಕ್ತ 42 ಕುಟುಂಬಗಳು ನಿರಂತರವಾಗಿ ತೊಡಗಿಸಿಕೊಂಡಿವೆ. ಸುಮಾರು 2843 ಫಲಾನುಭವಿಗಳು ಮತ್ತು ಇತರೆ ಕಾರ್ಯಕ್ರಮದಲ್ಲಿಯ ನಾರಾಯಣ ಸೇವೆಯ 721 ಫಲಾನುಭವಿಗಳು ಎಲ್ಲ ಸೇರಿ ವಾರ್ಷಿಕವಾಗಿ 3564 ಫಲಾನುಭವಿಗಳಿಗೆ ನಿತ್ಯ ನಾರಾಯಣ ಸೇವೆಯನ್ನು ತಲುಪಿಸಲು ಸ್ವಾಮಿಯ ಪ್ರೇರಣೆಯೊಂದಿಗೆ ಸಾಧ್ಯವಾಗಿದೆ. ದಿನಾಂಕ 3 ಆಗಸ್ಟ್ 2025ರಂದು ಸ್ವಾಮಿಯ ಶತದಿನೋತ್ಸವದ ಅಂಗವಾಗಿ ಬಾಲವಿಕಾಸ ಮಕ್ಕಳಿಂದ ಸ್ವಾಮಿಗೆ ಗ್ರೀಟಿಂಗ್ ಕಾರ್ಡ್ ಅರ್ಪಣೆ ಮಾಡಿ ಸಂದೇಶವನ್ನು ಓದಿಸಲಾಯಿತು. ದಿನಾಂಕ 14 ಆಗಸ್ಟ್ 2025ರಂದು ಮಕ್ಕಳು ಗಾಳಿಪಟ ತಯಾರಿಸಿ ಹಾರಾಟ ನಡೆಸಿ ಸಂಭ್ರಮಿಸಿದರು. ದಿನಾಂಕ 19 ಮೇ 2025ರಂದು ಮಹಿಳಾ ದಿನಾಚರಣೆ ನಿಮಿತ್ತ ಮಂದಿರದಲ್ಲಿ 4 ರಿಂದ 7 ವರ್ಷದ ಮಕ್ಕಳಿಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿ ಬಹುಮಾನ ವಿತರಿಸಲಾಯಿತು. ದಿನಾಂಕ 27 ಹಾಗೂ 28 ಆಗಸ್ಟ್ 2025 2 ದಿನಗಳ ಗಣೇಶ ಚತುರ್ಥಿಯನ್ನು ಮಂದಿರದಲ್ಲಿ ಆಚರಿಸಲಾಯಿತು. ಸತ್ಯನಾರಾಯಣ ವ್ರತದೊಂದಿಗೆ ಪೂಜಾ ಕಾರ್ಯಕ್ರಮ ಮತ್ತು ಮಕ್ಕಳಿಗಾಗಿ ಆಟೋಟ ಸ್ಪರ್ಧೆ ಏರ್ಪಡಿಸಿ ಬಹುಮಾನ ವಿತರಿಸಲಾಯಿತು. ದಿನಾಂಕ 21 ಆಗಸ್ಟ್ 2025ರಿಂದ ದಿನಾಂಕ 22 ನವೆಂಬರ್ 2025ರವರೆಗೆ 108 ಮನೆಗಳಲ್ಲಿ ಭಜನಾ ಕಾರ್ಯಕ್ರಮ ನಡೆಸಲಾಯಿತು. ಈ ಭಜನಾಮೃತಂ ಕಾರ್ಯಕ್ರಮವನ್ನು ನಮ್ಮ ಸುತ್ತಲಿನ ಗ್ರಾಮಗಳ ಹೊರತಾಗಿ ಅಂಕೋಲಾದ ಕಲ್ಲೇಶ್ವರ ಗ್ರಾಮದ 25 ಮನೆಗಳಲ್ಲಿ ಮತ್ತು ಶಿರಸಿ ತಾಲೂಕಿನ ಬನವಾಸಿಯ 9 ಮನೆಗಳಲ್ಲಿ ನಡೆಸಲಾಯಿತು. ಸ್ವಾಮಿಯ ಜನ್ಮದಿನೋತ್ಸವದಂದು ಬೆಳಿಗ್ಗೆಯ ಭಜನೆಯ ನಂತರ ವಟವೃಕ್ಷ ಪೂಜೆ ನಡೆಸಿ ಕಾರ್ಮಿಕರು ಮತ್ತು ಮಕ್ಕಳಿಗೆ ಸಿಹಿಯೊಂದಿಗೆ 108 ಜನರಿಗೆ ಪಲಾವ್ ವಿತರಿಸಲಾಯಿತು. ಸಂಜೆ ಊರಿನ ಸುತ್ತ ಸ್ವಾಮಿಯ ಭಾವಚಿತ್ರದೊಂದಿಗೆ ಮೆರವಣಿಗೆ ನಡೆಸಿದಾಗ ಎಲ್ಲ ಮನೆಯವರು ಸ್ವಾಮಿಗೆ ಆರತಿ ಸಮರ್ಪಿಸಿದರು. ನಂತರ ಭಜನೆ, ಮಕ್ಕಳಿಂದ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸಲಾಯಿತು. ಮಹಿಳೆಯರಿಂದ ಜೂಲಾ ಕಾರ್ಯಕ್ರಮ, ವಿಡಿಯೋ ಶೋ, ಸಿಡಿಮದ್ದು ಪ್ರದರ್ಶನ ನಡೆಸಿ ಪ್ರಸಾದ ಭೋಜನ ನಡೆಸಲಾಯಿತು. ಬೆಂಗಳೂರಿನ ವೈಟ್ ಫೀಲ್ಡ್ ಸತ್ಯಸಾಯಿ ಆಸ್ಪತ್ರೆ ಮತ್ತು ಪುಟ್ಟಪರ್ತಿಯಲ್ಲಿ ನಡೆಯುವ ಸೇವೆಯಲ್ಲಿ ನಮ್ಮ ಸಮಿತಿಯ ಸದಸ್ಯರು ನಿಯಮಿತವಾಗಿ ಪಾಲ್ಗೊಂಡಿರುತ್ತಾರೆ. ದಿನಾಂಕ 19 ಆಗಸ್ಟ್ 2025ರಂದು ಮಹಿಳಾ ದಿನಾಚರಣೆಯ ಅಂಗವಾಗಿ ಲಲಿತಾ ಅಷ್ಟೋತ್ತರ ಸಹಿತ ತುಳಸಿ ಅರ್ಚನೆ, ಸಾಯಿ ಗಾಯತ್ರಿ ಪಠಣ, ಸತ್ಸಂಗ ಕಾರ್ಯಕ್ರಮವನ್ನು ಮಹಿಳಾ ವಿಭಾಗದವರು ನಡೆಸಿದರು. ದಿನಾಂಕ 19 ನವೆಂಬರ್ 2025ರಂದು ಮಹಿಳಾ ದಿನಾಚರಣೆ ನಿಮಿತ್ತ ಮಹಿಳಾ ವಿಭಾಗದಿಂದ ಕುಮಟಾದ ಜಾನಕಿರಾಮ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿಯ ವೃದ್ಧರಿಗೆ ಹಣ್ಣು ಮತ್ತು ಬೆಡ್ಶೀಟ್ ನೀಡಿ ಭಜನೆ ನಡೆಸಿ ಅವರ ಆರೋಗ್ಯ ವಿಚಾರಿಸಿದರು. ಸಂಜೆ ಸ್ವಾಮಿಯ 100ನೇ ಜನ್ಮದಿನದ ವಿಶೇಷವಾಗಿ ಸುಂದರವಾಗಿ ಅಲಂಕಾರ ಮಾಡಿ ದೀಪ ಬೆಳಗಿಸಿ ಸಂಭ್ರಮಿಸಲಾಯಿತು. ದಿನಾಂಕ 22 ಸೆಪ್ಟೆಂಬರ್ 2025ರಿಂದ
ದಿನಾಂಕ 2 ಅಕ್ಟೋಬರ್ 2025ರವರೆಗೆ ನವರಾತ್ರಿ ಉತ್ಸವದ ಕಾರ್ಯಕ್ರಮವನ್ನು ಪ್ರತಿದಿನ ಸಂಜೆ ನಡೆಸಲಾಯಿತು. ಕೊನೆಯ ದಿನ ಗೋಪೂಜೆ, ಅರಿಶಿಣ ಕುಂಕುಮ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ದಿನಾಂಕ 25 ಹಾಗೂ 26 ಅಕ್ಟೋಬರ್ 2025ರಂದು ಚೊಕ್ಕಾಡಿಯಲ್ಲಿ ನಡೆದ ಕೋಟಿ ಗಾಯತ್ರಿ ಜಪಯಜ್ಞದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಸುಮಾರು 35ರಷ್ಟು ಸದಸ್ಯರು ತಪೋವನ ಪಾರಾಯಣವನ್ನು ಸ್ವಾಮಿಗೆ ಸಮರ್ಪಿಸಿದ್ದಾರೆ. ದಿನಾಂಕ 7 ಅಕ್ಟೋಬರ್ 2025ರಂದು ಸ್ವಚ್ಛತೆಯಿಂದ ಆಧ್ಯಾತ್ಮದೆಡೆಗೆ ಕಾರ್ಯಕ್ರಮವನ್ನು ಮಂದಿರದ ಆವರಣ ಮತ್ತು ಊರಿನ ಜಟಕೇಶ್ವರ ದೇವಾಲಯದ ಸುತ್ತಮುತ್ತ ಸ್ವಚ್ಛತೆ ಮಾಡಲಾಯಿತು. ದಿನಾಂಕ 4 ನವೆಂಬರ್ 2025ರಂದು 11 ಜನರಿಗೆ ಅಮೃತ ಕಲಶ ವಿತರಿಸಲಾಯಿತು. ಇದರ ಜೊತೆಗೆ ನಮ್ಮ ಸಮಿತಿಯು ಮಕರ ಸಂಕ್ರಾಂತಿ, ಶಿವರಾತ್ರಿ, ಗುರುಪೂರ್ಣಿಮೆ, ಶ್ರೀಕೃಷ್ಣ ಜನ್ಮಾಷ್ಟಮಿ, ಯುಗಾದಿ, ಮಂಗಳವಾರ ಸಂಕಷ್ಟಿ, ಈಶ್ವರಾಂಬ ದಿನಾಚರಣೆ, ಕ್ರಿಸ್ಮಸ್ ಮುಂತಾದ ವಿಶೇಷ ದಿನಗಳಲ್ಲಿ ಭಜನಾ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ನಮ್ಮ ಸಮಿತಿಯು ಬಾಲವಿಕಾಸ ತರಗತಿಗಳನ್ನು ನಡೆಸುತ್ತಿದ್ದು 21 ಮಕ್ಕಳು ಸೇರಿಕೊಂಡಿರುತ್ತಾರೆ. 2 ಬಾಲವಿಕಾಸ ಗುರುಗಳು ಮಾರ್ಗದರ್ಶನ ನೀಡುತ್ತಿದ್ದಾರೆ. ಇನ್ನೂ ಹೆಚ್ಚಿನ ಸೇವಾ ಕಾರ್ಯಗಳನ್ನು ನಡೆಸುವ ಪ್ರೇರಣೆಯನ್ನು ಸ್ವಾಮಿ ನೀಡಲಿ ಎಂದು ಪ್ರಾರ್ಥಿಸುತ್ತಾ ವರದಿಯನ್ನು ಮುಗಿಸುತ್ತಿದ್ದೇವೆ. ಜೈ ಸಾಯಿರಾಮ್.